ಹ್ಯಾಟ್ರಿಕ್ ಹೀರೋ ಶಿವಣ್ಣ ಆರೋಗ್ಯ ವಿಚಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಿವಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನ ನಾಗವಾರದಲ್ಲಿರುವಂತಹ ನಟ ಶಿವಣ್ಣನ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಶಿವಣ್ಣ ಅವರೀಗ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಮುಕ್ತರಾಗಿ ತಾಯ್ನಾಡಿಗೆ ಬಂದಿದ್ದಾರೆ. ನಿನ್ನೆ ಅದ್ದೂರಿಯಾದಂಥ ಸ್ವಾಗತ ಸಿಕ್ತು ಅವರಿಗೆ ಅಭಿಮಾನಿಗಳ ಕಡೆಯಿಂದ. ಬಟ್ ಈಗ ಮುಖ್ಯಮಂತ್ರಿಗಳು ಬೆಂಗಳೂರಿನ ನಾಗವಾರದಲ್ಲಿರುವಂಥ ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅಮೆರಿಕದಿಂದ ಚಿಕಿತ್ಸೆ ಪಡೆದು ಶಿವಣ್ಣ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವ್ರ ಮನೆಯಲ್ಲಿ ಸದ್ಯಕ್ಕೆ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಸಾಕಷ್ಟು ಗಣ್ಯರು ಅವರ ನಿವಾಸಕ್ಕೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಅವರ ಮನೆಗೆ ಹೋಗಿ ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ನಾವು ಫೋಟೋವನ್ನು. ಇನ್ನು ಶಿವಣ್ಣ ಕೂಡ ಬಹಳ ನಗುಮಗುದಿಂದ ಗೀತಕ್ಕೆ ಮತ್ತು ಶಿವಣ್ಣ ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಬರಮಾಡಿಕೊಂಡ್ರು ಅವ್ರ ಮನೆಗೆ. ಮುಖ್ಯಮಂತ್ರಿಗಳು ಕೂಡ ಅವರ ಬೆನ್ನು ತಟ್ಟಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಶಿವಣ್ಣ ಸಿದ್ದರಾಮಯ್ಯನವರಿಗೆ ಅಲ್ಲಿ ಅಮೇರಿಕದಲ್ಲಿ ಅನುಭವ ಹೇಗಾಯಿತು ಮತ್ತು 1 ತಿಂಗಳ ಕಾಲ ಅಲ್ಲಿ ಏನೇನಾಯಿತು ಮತ್ತು ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಅವ್ರಿಗೆ ಕೊಡಲಾಯಿತು ಅಂತೇಳಿ, ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ ಸಂದರ್ಭದಲ್ಲಿ ಮತ್ತು ಅದಕ್ಕೂ ಮುಂಚೆ ಹೇಗೆಲ್ಲ ಆತಂಕ ಆಯಿತು ಮತ್ತು ಇಲ್ಲಿಂದ ಹೊರಡುವಾಗ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಶಿವಣ್ಣ ಅವರು ಮತ್ತು ಗೀತಕ್ಕ ಹೇಳ್ತಾಯಿದ್ರು. ನೋಡಿ, ಸಿದ್ದರಾಮಯ್ಯನವರು ಶಿವಣ್ಣ ಇಡೀ ರಾಜ್ಕುಮಾರ್ ಅವ್ರ ಕುಟುಂಬದವ್ರ ಜೊತೆಗೆ ಉತ್ತಮ ಒಡನಾಟವನ್ನು ಕೂಡ ಆರಂಭದಿಂದಲೂ ಕೂಡ ಹೊಂದಿದ್ದಾರೆ. ಶಿವಣ್ಣವರು ಕೂಡ ಅಷ್ಟೇ. ಸಿದ್ದರಾಮಯ್ಯನವರು ಅಂದರೆ ಬಹಳ ಉತ್ತಮವಾದಂಥ ಸ್ನೇಹ ಮತ್ತು ಒಡನಾಟವನ್ನು ಮುಖ್ಯಮಂತ್ರಿಗಳ ಜೊತೆಗೆ ಆ ಕುಟುಂಬ ಇಟ್ಟುಕೊಂಡಿರೋದ್ರಿಂದಾಗಿ ಆ ಒಂದು ಆತ್ಮೀಯತೆ ಆಗಿದೆ. ಆರಂಭದಲ್ಲೇ ಕೂಡ ಸಿದ್ದರಾಮಯ್ಯನವರು ಶಿವಣ್ಣ ಅವರು ಸರ್ಜರಿಗೆ ಹೋಗುವಂಥ ಸಂದರ್ಭದಲ್ಲಿ ಟ್ವೀಟ್ ಮೂಲಕ ಅವರು ಬೇಗ ಗುಣಮುಖರಾಗಲಿ, ಸರ್ಜರಿ ಸಕ್ಸಸ್ ಆಗಲಿ ಅಂಥೇಳಿ ಹಾರೈಸಿದ್ರು. ಬಟ್ ಈಗ ಅಮೇರಿಕದಿಂದ ವಾಪಸ್ ಬಂದಿದ್ದಾರೆ ಶಿವಣ್ಣ. ನಿನ್ನೆ ಜಾಸ್ತಿ ಕ್ರೌಡ್ ಆಗಿದ್ದರಿಂದಾಗಿ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಅವರ ನಿವಾಸಕ್ಕೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮತ್ತು ಶಿವಣ್ಣ ಅವರು ಅಲ್ಲಿ ಕಳೆದಂತಹ ಕೆಲವೊಂದಿಷ್ಟು ಕ್ಷಣಗಳ ಬಗ್ಗೆ ಅವರು ಯಾವ ಒಂದು ಸರ್ಜರಿಗೆ ಒಳಗಾಗಿದ್ದಾರೆ ಅದರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲ, ಇನ್ನೂ ಆರಾಮಾಗಿ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂಥೇಳಿ ಕೆಲವೊಂದಿಷ್ಟು ಸಲಹೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಶಿವಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಶಿವಣ್ಣ ಆಲ್ರೆಡಿ ಮತ್ತೆ ಸಾಲು ಸಿನಿಮಾಗಳಿಗೆ ಈಗ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ನಿಮಗೆ ರೆಸ್ಟ್ ಬೇಕು, ಇನ್ನೂ ಅಷ್ಟು ಬೇಗ ನೀವು ಸಿನಿಮಾದಲ್ಲಿ ಮತ್ತೆ ಬ್ಯುಸಿ ಆಗಕ್ಕೆ ಹೋಗಬೇಡಿ. ಸಾಕಷ್ಟು ದಿನಗಳ ಕಾಲ ನೀವು ವಿಶ್ರಾಂತಿಯನ್ನು ಮಾಡಿ ಆರಾಮಾಗಿರಿ, ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬೇಡಿ ಅಂಥೇಳಿ ಗೀತಕ್ನವ್ರಿಗೆ ಹಾಗೆ ಶಿವಣ್ಣಗೆ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನು ಅವರಲ್ಲಿ ಆತಂಕ ಇತ್ತೋ ಈ ಒಂದು ಸರ್ಜರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಮಾಹಿತಿನೂ ಕೂಡ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಆರಂಭದಿಂದಲೂ ಕೂಡ ಅಷ್ಟೇ. ಯಾವಾಗ ಈ ವಿಚಾರ ಗೊತ್ತಾಯಿತೋ ಶಿವಣ್ಣ ಅವ್ರಿಗೆ ಈ ರೀತಿ ಸಮಸ್ಯೆ ಇದೆ ಅಂತಂದಾಗ ಆಗಲೂ ಕೂಡ ಸಿದ್ದರಾಮಯ್ಯನವರು ಮಾಹಿತಿಯನ್ನು ತೆಗೆದುಕೊಂಡಿದ್ದರು. ಬಟ್ ಈಗ ಅವರ ಅಭಿಮಾನಿಗಳ ಒಂದು ಹಾರೈಕೆ ಪ್ರೀತಿಯಿಂದಾಗಿ ಶಿವಣ್ಣ ಮತ್ತೆ ಗುಣಮುಖರಾಗಿ ವಾಪಸ್ ಫಿನಿಕ್ಸ್ ಅಂತೆಯೇ ಎದ್ದು ಬಂದಿದ್ದಾರೆ. ಅವರಿಗೆ ಅದ್ದೂರಿಯಾದಂತಹ ಸ್ವಾಗತ ನಿನ್ನೆ ಅವರ ನಿವಾಸದ ಮುಂದೆ ನೋಡ್ತಾ ಇದ್ವಿ ನಾವು. ಅಭಿಮಾನಿಗಳ ಸಂಭ್ರಮ ಹೇಗಿತ್ತು ಅಂತ. ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಹೋಗಬೇಕಾಗಿತ್ತು. ಬಟ್ ಅಲ್ಲಿ ಜಾಸ್ತಿ ಅಭಿಮಾನಿಗಳು ಸೇರಿದ್ರಿಂದಾಗಿ ಒಂದು ಅವಕಾಶ ಇರಲಿಲ್ಲ. ಹಾಗಾಗಿ ಇವತ್ತು ನಾಗವಾರದಲ್ಲಿರುವಂಥ ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಈಗ ಶಿವಣ್ಣ ಅವ್ರ ಮನೆಯಿಂದ ಅವರ ಆರೋಗ್ಯವನ್ನು ವಿಚಾರಿಸಿ. ಅಂದರೆ ಶಿವಣ್ಣ ಕೂಡ ಅಷ್ಟೇ, ಶಿವಣ್ಣ ಗೀತಕ್ಕ ಅವ್ರನ್ನ ಭಾಳ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಈಗ ಸಿದ್ದರಾಮಯ್ಯನವರು ನಾಗವಾರದ ಶಿವರಾಜ್ಕುಮಾರ್ ಅವರ ನಿವಾಸದಿಂದ ತೆರಳುತ್ತಾ ಇದ್ದಾರೆ. ನೋಡಬೇಕು ಏನು ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಅಂಥೇಳಿ. ಯಾಕಂತಂದರೆ ನಿರಂತರವಾಗಿ ಅವರ ಆರೋಗ್ಯದ ಬಗ್ಗೆ ಅವರು ಮಾಹಿತಿನ ತೆಗೆದುಕೊಳ್ತಾ ಇದ್ದರು. ಯಾಕಂದರೆ ಈಗ ಮಧು ಬಂಗಾರಪ್ಪನವ್ರು ಇದ್ದಾರಲ್ವ, ಅವರ ಸಂಬಂಧಿದಾರಲ್ವ, ಅವ್ರ ಕಡೆಯಿಂದ, ಯಾಕಂದರೆ ಅವರು ಅಮೇರಿಕಕ್ಕೆ ಹೋಗಿದ್ದರು. ಆಗಲೇ ಮಧು ಬಂಗಾರಪ್ಪನವರು ಮುಖ್ಯಮಂತ್ರಿಗಳು ಕೂಡ ವಿಚಾರ ಅಲ್ಲಿ ಏನೇನು ಆಗ್ತಾ ಇದೆ ಸರ್ಜರಿ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದರು. ಹಾಗಾಗಿ ಈಗ ಮುಖ್ಯಮಂತ್ರಿಗಳು ವಾಪಸ್ ತೆರಳ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವಿಚಾರಿಸಕ್ಕೆ ಬಂದಿದ್ದೆ, ಅವ್ರು ಆಪರೇಷನ್ ಮಾಡಿಸ್ಕೊಂಡು ಬಂದ, ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದೆ ನಾನು.
ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ರು. ಬಟ್ ಈಗ ಆಪರೇಷನ್ ಬಹಳ ಸಕ್ಸಸ್ಫುಲ್ ಆಗಿದೆ. ಅವರು ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ. ನೌ ಈಸ್ ಆಲ್ ರೈಟ್. ಸಿದ್ದರಾಮಯ್ಯವರು ಮಾತಾಡ್ತಾ ಇದ್ರಲ್ವಾ, ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದ ಮೇಲೆ ಮಾಧ್ಯಮಗಳ ಜೊತೆಗೆ ಹಿ ಈಸ್ ಫೈನ್, ಆಲ್ ರೈಟ್, ಅವರು ಆರಾಮಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ಸರ್ಜರಿ ಆದಮೇಲೆ ನಾನು ಕೂಡ ದೂರವಾಣಿ ಮೂಲಕ ಅವ್ರ ಜೊತೆಗೆ ಮಾತಾಡಿದೆ. ಆ ಸಂದರ್ಭದಲ್ಲಿ ಆಪರೇಷನ್ ಸಕ್ಸಸ್ ಆಗಿದ್ರ ಬಗ್ಗೆ ನನ್ನ ಜೊತೆಗೆ ಮಾತನಾಡಿದರು. ಮತ್ತು ಇವತ್ತು ಬಂದು ಅವರ ಆರೋಗ್ಯವನ್ನು ವಿಚಾರಿಸಿದ್ದೇನೆ. ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಹೋಗುವಂಥ ಪ್ಲ್ಯಾನ್ನ ಹಾಕ್ಕೊಂಡಿದ್ದಾರೆ. ನಾನು ಕೆಲವೊಂದಿಷ್ಟು ಸಲಹೆಗಳನ್ನು ಅವ್ರಿಗೆ ಕೊಟ್ಟಿದ್ದೇನೆ. ಅದರ ಜೊತೆಗೆ ಅಲ್ಲಿ ಏನೇನು ಆಯಿತು, ಅಮೇರಿಕಾದಲ್ಲಿ ಆಸ್ಪತ್ರೆಯಲ್ಲಿ ಆದಂಥ ಅನುಭವ, 1 ತಿಂಗಳ ಕಾಲ ಏನೇನು ನಡೀತು, ಇದೆಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು. ಈಗ ಶಿವಣ್ಣ ಅವರ ನಿವಾಸದಿಂದ ಮುಖ್ಯಮಂತ್ರಿಗಳು ಅವರ ಆರೋಗ್ಯವನ್ನು ವಿಚಾರಿಸಿ ತೆರಳಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಶಿವಣ್ಣ ಅವರ ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪನವರ ಮೂಲಕ ತೆಗೆದುಕೊಳ್ತಾ ಇದ್ದರು. ಇನ್ನು ಶಿವಣ್ಣ ಅವರು ಕೂಡ ಫೋನ್ನಲ್ಲಿ ಸಾಕಷ್ಟು ಬಾರಿ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಮಾಡಿಸ್ಕೊಂಡು ಬಂದ್ರಲ್ಲ, ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದೆ ನಾನು ಅವ್ರಿಗೆ. ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ರು. ಬಟ್ ಈಗ ಆಪರೇಷನ್ ಬಹಳ ಸಕ್ಸಸ್ಫುಲ್ ಆಗಿದೆ. ಅವರು ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ. ನೌ ಈಸ್ ಆಲ್ ರೈಟ್. ಮೇಡಮ್ ನೋಟಿಸ್ ಆಗಿದೆ. ನೋಟಿಸ್ ಆಗಿದೆ.